ಹಲೋ ಎವ್ರಿವನ್, ವೆಲ್ಕಮ್ ಟು ಪೂಜಾಸ್ ಐಲ್ಯಾಂಡ್. ಇವತ್ತು 2ನೇ ವ್ಲಾಗು. ಅದೇ ನಿನ್ನೆ ವ್ಲಾಗಲ್ಲಿ ಹೇಳ್ತಿದ್ದೆ ನಾನು ಈಗ ಟೈಮ್ ಅಡ್ಜಸ್ಟ್ ಮಾಡ್ತಿದ್ದೀನಿ ಅಂತ. ಬಟ್ ಇಟ್ ಈಸ್ ನಾಟ್ ಸೋ ಈಸಿ. ಯಾಕಂದರೆ ನಾವು ಇಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ಇರ್ತೀವಿ. ವರ್ಕ್ ಆಗಲಿ, ಮಕ್ಕಳಾಗಲಿ, ಮಕ್ಕಳ ಜೊತೆ ಟೈಮ್ ಆಗಲಿ, ಅಡುಗೆ ಆಗಲಿ, ಮನೆ ಕೆಲಸ ಆಗಲಿ, ಇದೆಲ್ಲ ಇಷ್ಟು ಬ್ಯುಸಿ ಆಗಿಬಿಡ್ತೀವಿ ಅಂದರೆ ನಮಗೆ ಬೇರೆದೇನು ಬೇಕಾಗಿರಲ್ಲ. ಅಷ್ಟೇ, ನಮ್ಮ ಡ್ರೀಮ್ಸ್ನ ಎಲ್ಲೋ ಬಿಟ್ಬಿಡ್ತೀವಿ. ಅದೇ ನಾನೀಗ ನನ್ನ 2 ಮಕ್ಕಳು ಆದಮೇಲೆ ಈಗ ನನಗೆ ಅನ್ನಿಸ್ತಿದೆ, ಹೌದು ನನ್ನ ಡ್ರೀಮ್ ಎಲ್ಲೋ ಕಳೆದು ಹೋಗಿದೆ, ಅದನ್ನು ನಾನು ಮತ್ತೆ ಹುಡುಕಬೇಕು ಅಂತ. ನನಗನ್ಸುತ್ತೆ ಒಮ್ಮೆ ನಾವು ಡಿಸೈಡ್ ಮಾಡಿಬಿಟ್ರೆ ಅದು ಆಗತ್ತೆ. ಅದು ಮನಸ್ಸಿಂದ ಬರಬೇಕು ಅಷ್ಟೇ. ಸೊ ಟುಡೇ ಈಸ್ ಲೈಕ್ ಸಂಡೇ ಇಲ್ಲಾಂದರೆ ಸ್ವಲ್ಪ ಲೇಟಾಗಿ ಹೇಳೋದು ಕಾಮನ್ನು. ಎದ್ಮೇಲೆ ಅದೇ ಮನೆ ಕೆಲಸ ಇದೆಲ್ಲ ಇದ್ದೇ ಇರುತ್ತೆ. ಬಟ್ ಬೆಸ್ಟ್ ಪಾರ್ಟ್ ಫಾರ್ ಮೈ ಸಂಡೇ ಈಸ್ ದ ನಾನ್ ವೆಜ್ ಪ್ಲಸ್ ಸ್ಪೆಂಡಿಂಗ್ ಮೋರ್ ಆ್ಯಂಡ್ ಮೋರ್ ಟೈಮ್ ವಿತ್ ಮೈ ಬೇಬೀಸ್. ಅವ್ರ ಜೊತೆ ಆಟ ಆಡ್ತೀನಿ. ಅದೆಲ್ಲ ಒಂದು ವೀಕದ್ದೇನಿರುತ್ತಲ್ಲ ಎಲ್ಲ ಅದೇ ದಿನ ಆಗಿಬಿಡುತ್ತೆ. ಹೆಂಗಿರುತ್ತೆ ಅಂದರೆ ಅವ್ರಿಗೆ ಇಷ್ಟು ಟೈಮ್ ಕೊಡ್ತೀನಲ್ಲ, ಅವರು ಒಂದು ವೀಕ್ ಅದು ಕವರ್ ಆಗಿಬಿಡ್ಬೇಕು. ಅಷ್ಟು ಟೈಮ್ ಅವ್ರಿಗೆ ನಾನು ಸಂಡೇ ಕೊಡ್ತೀನಿ. ಸ್ಪೆಷಲಿ ನನ್ನ ದೊಡ್ಡವಳಿಗೆ, ಯಾಕಂದರೆ ಅವಳಿಗೀಗ ಬುದ್ಧಿ ಬಂದಿದೆ. ಅವಳನ್ನು ಭಾಳ ಮಿಸ್ ಮಾಡ್ತಾಳೆ. ಅವಳಿಗೂ ಟೈಮ್ ನನಗೂ ಟೈಮ್ ಬೇಕು. ನಾನು ಮೂವೀಸು ಅಥವಾ ಸೀರೀಸ್ ವಾಚ್ ಮಾಡ್ತೀನಿ, ವಾಕಿಗೆ ಹೋಗ್ತೀವಿ. ಸೊ ಓವರ್ ಆಲ್ ಮೈ ಸಂಡೇ ಈಸ್ ಓವರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.